ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗಬೇಕು ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಯಾವಾಗಲೂ ಹೈಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇರ್ತೀನಲ್ವಾ. ಈಗ ಫ್ರೀಕ್ವೆನ್ಸಿ ಹೇಗೆ ಹೈಯಲ್ಲಿ ಇಟ್ಕೊಳ್ಳೋದು? ಫ್ರೀಕ್ವೆನ್ಸಿ ಹೇಗೆ ಹೈಯಲ್ಲಿ ಇಟ್ಕೊಳ್ಳೋದು ಅಂದರೆ, ಮೊದಲನೇದಾಗಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡಿ. ನಿಮ್ಮ ಲೈಫಲ್ಲಿ ಏನೇನಿದೆಯೋ ಅಥವಾ ನೀವೇನೇನು ಕೆಲಸ ಮಾಡ್ತಿದ್ದೀರೋ ಪ್ರತಿ ಒಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾನೆ ಇರಿ. ಎರಡನೇ ಪಾಯಿಂಟು, ಮೆಡಿಟೇಷನ್ಸ್ ಮಾಡಿ. ಮೆಡಿಟೇಷನ್ ಮಾಡಿದಾಗ ಮನಸ್ಸು ಪ್ರಶಾಂತವಾಗುತ್ತೆ, ಆಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಈಗ ಮೂರನೇ ಪಾಯಿಂಟ್ ಏನು ಅಂದರೆ, ಯಾರ್ಯಾರ ಮೇಲೆ ನಿಮಗೆ ಕೋಪ, ದುಃಖ, ಭಯ, ಬೇಜಾರು ಈ ಥರದ್ದೆಲ್ಲ ಇದೆಯೋ ಎಲ್ಲರನ್ನ ಕ್ಷಮಿಸ್ಬಿಡಿ. ನೀವು ಇನ್ನೊಬ್ಬರನ್ನ ಕ್ಷಮಿಸೋದ್ರಿಂದ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂದರೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಇದ್ರ ಬಗ್ಗೆ 15 ಪಾಯಿಂಟ್ಸ್ ಹೇಳಿದ್ದೀನಿ. ನಿಮ್ಮ ಡೇ ಟು ಡೇ ಲೈಫಲ್ಲಿ ನೀವು ಹೇಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಮತ್ತು ಹೋಪನೋಪನೋ ಫಾಲೋ ಮಾಡಬೇಕು ಅಂತ ಅದನ್ನು ನೋಡಿ ಗೊತ್ತಾಗುತ್ತೆ.